ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದನ್ನು ನಿಮ್ಮ ರಾಯಚೂರು DCC ಬ್ಯಾಂಕ್ನ ಫಲಿತಾಂಶ ಪ್ರಕಟಣೆಯ ತಾತ್ಕಾಲಿಕ ದಿನಾಂಕವನ್ನು ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ತಾತ್ಕಾಲಿಕ ದಿನಾಂಕವನ್ನು ಇಂಥ ದಿನದೊಳಗಡೆ ಬಿಡ್ತೀವಿ ಅಂತ ಹೇಳಿದರೆ ಅದು ಹೇಳ್ತೀನಿ. ಇನ್ನು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಅಂದರೆ ಶಿಮೂಲ್ ಅಂತ ಫೇಮಸ್ಸು. ಶಿಮೂಲ್ ನೋಟಿಫಿಕೇಷನ್ನು ಯಾರು ಆಗಿದೆಯಲ್ಲ ಅದ್ರದ್ದು ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ 21ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಎಲ್ಲರೂ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಗೊತ್ತಿರೋದು ಹೇಳ್ತೀನಿ, ಹಾಕ್ಕೊಳ್ಳಿ. ಯಾವ ನೋಟಿಫಿಕೇಶನ್ ಕಾಣಿಸ್ತಾ ಇಲ್ಲ, ಹಾಕ್ಕೊಳ್ಳಿ. ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆ ಅವ್ರು ಹಾಕ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರ್ ಆಗೋಣ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ ಇರ್ತವೆ, ಚೆಕ್ ಮಾಡ್ಕೊಳ್ಳಿ. ನಮ್ಮ ನೋಟ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ ಅಂತ ಎಲ್ಲ ಡೀಟೇಲ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ನಮ್ಮಲ್ಲಿ ಅವೈಲೇಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ, ಕನ್ನಡ ನೋಟ್ಸ್ ಇದೆ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇದೆ. ಯಾರಿಗೆ ಅವಶ್ಯಕವಾಗಿ ಬೇಕು ಇದೆಲ್ಲ ಪ್ರಿಂಟೆಡ್ ನೋಟ್ಸು, ಇದೆಲ್ಲ ಪ್ರಿಂಟೆಡ್ ಫಾರ್ಮಲ್ಲಿ ಇರ್ತಕ್ಕಂಥ ನೋಟ್ಸು. ಪ್ಲಸ್ ಇದಲ್ಲದೆ ಇಂಗ್ಲೀಷ್ ಪ್ಲಸ್ ಕರೆಂಟ್ ಅಫೇರ್ಸು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಕಳಿಸ್ಕೊಡ್ತೀವಿ. ಇಂಗ್ಲೀಷ್ ಎಷ್ಟು ಅವೈಲಬಲ್ ಇದೆ ಅಷ್ಟು, ನಮ್ಮಲ್ಲಿ ಎಷ್ಟು ಅವೈಲಬಲ್ ಇದೆ ಅಷ್ಟು ಇಂಗ್ಲೀಷ್ನ ಪ್ಲಸ್ ಕರೆಂಟ್ ಅಫೇರ್ಸ್ನ ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಫ್ರೀ ಆಫ್ ಕಾಸ್ಟು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರ್ ಆಗೋಣ. ಇಲ್ಲಿದೆ ನೋಡಿ, ರಾಯಚೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಫಲಿತಾಂಶ ಪ್ರಕಟಣೆಯ ತಾತ್ಕಾಲಿಕ ದಿನಾಂಕ ಅಂತ ಹೇಳಿದ್ದಾರೆ. 12, 13, 14ನೇ ತಾರೀಕು ಎಕ್ಸಾಮ್ ನಡೀತು. 7/3/2026 ಒಳಗಡೆ ರಿಸಲ್ಟ್ ಆಗ್ತೀವಿ ಅಂತ ಹೇಳಿದ್ದಾರೆ. ಮುಗೀತಲ್ಲ, ದಯವಿಟ್ಟು ಕೂತ್ಕೊಂಡು ಓದ್ಕೊಳ್ಳಿ. ಬಿಟ್ಬಿಡಿ ಈ ಕಾನ್ಸೆಪ್ಟನ್ನ ಇಲ್ಲಿಗೆ ಡ್ರಾಪ್ ಮಾಡಿ. ಎಲ್ಲರ OMR ನಿಮ್ಮ ಕೈಯಲ್ಲೇ ಇದೆ, ಎತ್ತಿ ಇಟ್ಬಿಟ್ಟು ಮುಂದಿನ ಎಕ್ಸಾಮಿನೇಷನ್ದು ನೋಡ್ಕೊಳ್ಳಿ. 7ನೇ ತಾರೀಕು ಒಳಗಡೆ ಅನೌನ್ಸ್ ಆಗುತ್ತೆ. 7ರ ಒಳಗಾಗಿ ಅಂತ ಹೇಳಿದರೆ ಅಧಿಕೃತ ವೆಬ್ಸೈಟಲ್ಲಿ ಅನೌನ್ಸ್ ಆಗಿದೆ. 7ರ ಒಳಗಾಗಿ ಪ್ರಕಟಿಸ್ತೀವಿ ಅಂತ. ದಯವಿಟ್ಟು ಕೂತ್ಕೊಂಡು ಮುಂದಿನ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ. ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಮುಂದಿನ ಎಕ್ಸಾಮ್ ಅಂದರೆ ಶಿಮೂಲ್ ಆಗಿರ್ಬೋದು, ಗ್ರಾಹಕರ ಮಹಾಮಂಡಲ ಆಗಿರ್ಬೋದು, ಚಾರ್ಟೆಡ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತ ಕಾಲಾಗಿದೆ ಅದಾಗಿರ್ಬೋದು, ಅಥವಾ ಸೆಂಟ್ರಲ್ ಎಕ್ಸಾಮ್ಸ್ ಆಗಿರ್ಬೋದು. ಸೆಂಟ್ರಲ್ಲು ನಿಮ್ದು ಯಾವ್ದು ಬೇಕೋ ಅದು ಚಾಯ್ಸ್ ಮಾಡ್ಕೊಳ್ಳಿ. ಸೆಂಟ್ರಲ್ ಎಕ್ಸಾಮ್ಸ್ ಅಂದರೆ ನಿಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟು ಸುಮಾರು ಬರ್ತವಲ್ಲ, ಬ್ಯಾಂಕಿಂಗ್ ಆಗಿರ್ಬೋದು, ಸೆಂಟ್ರಲಲ್ಲಿ ಯಾವುದಾದ್ರೂ ಸರಿ ಚಾಯ್ಸ್ ಮಾಡಿಕೊಂಡು ಓದೋ ಕಡೆ ಗಮನ ಕೊಡಿ. ಇದ್ರ ಕತೆ ಮುಗೀತು. 7/3 ಒಳಗಡೆ ಆಗ್ತೀವಿ ಅಂತ ಹೇಳಿದರೆ ಅವ್ರು ಆಗ್ತಾರೆ. ಕಾಯೋ ಅವಶ್ಯಕತೆ ಇಲ್ಲ. ರಿಸಲ್ಟ್ ಬರುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರ ನೋಟ್ಸ್ ಅವಶ್ಯಕತೆ ಇದ್ದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಯಾರಿಗಾರ ಅವಶ್ಯಕತೆ ಇದ್ದರೆ ನೋಟ್ಸ್ ತೊಗೊಂಡು ಓದ್ಕೊಳ್ಳಿ. ಒಳ್ಳೆಯದಾಗಲಿಮ್ಮ.